ನಮಸ್ಕಾರ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈಗ ಒಂದು ಸೈಲೆಂಟ್ ಆದ್ರೆ ಅಷ್ಟೇ ದೊಡ್ಡ ಕ್ರಾಂತಿ ನಡೀತಿದೆ. ಅದೇ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ. ಕೋಟ್ಯಾಂತರ ರೂಪಾಯಿಗಳ ಬಿಸ್ನೆಸ್ ನಡೆಯುವಾಗ ಆ ಹಳೆಯ ಪೇಪರ್ ಸಿಸ್ಟಮ್ನಿಂದ ಆಗ್ತಿದ್ದ ರಿಸ್ಕ್ಗಳು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸಂಪೂರ್ಣ ಡಿಜಿಟಲ್ ಭದ್ರತೆಯ ಕಡೆಗೆ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗೆ ಶಿಫ್ಟ್ ಆಗ್ತಿದೆ ಅನ್ನೋದರ ಕಂಪ್ಲೀಟ್ ವಿಶ್ಲೇಷಣೆ ಇಲ್ಲಿದೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ನಮ್ಮೆಲ್ಲರನ್ನು ಕಾಡ್ತಿರೋ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಫಿಸಿಕಲ್ ಬ್ಯಾಂಕ್ ಗ್ಯಾರಂಟಿಗಳ ಕತೆ ಮುಗಿತಾ? ದಶಕಗಳಿಂದ ಬ್ಯಾಂಕಿಂಗ್ ಸೆಕ್ಟರ್ ಅವಲಂಬಿಸಿದ್ದ ಆ ಹಳೆಯ ಪೇಪರ್ ಆಧಾರಿತ ಸಿಸ್ಟಮ್ ಮತ್ತೆ ಅದರಿಂದ ಆಗ್ತಿದ್ದ ನೂರಾರು ರಿಸ್ಕ್ಗಳಿಗೆ ಕೊನೆಗೂ ಎಂಡ್ ಕಾರ್ಡ್ ಬೀಳ್ತಾ ಅನ್ನೋ ದೊಡ್ಡ ಚರ್ಚೆ ಈಗ ಶುರುವಾಗಿದೆ. ಆ ಹಳೆಯ ಪೇಪರ್ ಸಿಸ್ಟಮ್ ಅಂದ್ರೆ ನಿಜಕ್ಕೂ ತಲೆನೋವಿನ ಮತ್ತೊಂದು ಹೆಸರೇ ಸರಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ ಒಂದು ಗ್ಯಾರಂಟಿ ಪೇಪರ್ ಕಳೆದು ಹೋದ್ರೆ ಅಥವಾ ಕೊರಿಯರ್ ಡಿಲೇ ಆದ್ರೆ ಸಾಕು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ತಿಂಗಳುಗಟ್ಲೆ ನಿಂತೋಗ್ತಾ ಇದ್ವು. ನಕಲಿ ಗ್ಯಾರಂಟಿಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕ್ಗಳಿಗೆ ಮತ್ತೆ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರೋ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ. ಈ ಮ್ಯಾನ್ಯುಯಲ್ ತಪ್ಪುಗಳಿಂದಾಗಿ ಪ್ರತಿಯೊಂದು ಹಂತದಲ್ಲೂ ದೊಡ್ಡ ಮಟ್ಟದ ಆರ್ಥಿಕ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಕಾರ್ಪೊರೇಟ್ ಜಗತ್ತಿನಲ್ಲಿ ಇದು ಅಕ್ಷರಶಃ ನಿದ್ದೆಗೆಡಿಸುವ ವಿಷಯ, ಹೌದಲ್ವಾ? ಅಸಲಿಗೆ ಈ ಬ್ಯಾಂಕ್ ಗ್ಯಾರಂಟಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಆರ್ಥಿಕ ರಕ್ಷಾ ಕವಚ ಇದ್ದಾಗೆ. ಯಾವುದಾದ್ರೂ ಒಂದು ಕಾಂಟ್ರಾಕ್ಟಲ್ಲಿ ಒಂದು ಪಾರ್ಟಿ ಪೇಮೆಂಟ್ ಮಾಡಕ್ಕೆ ಫೇಲ್ ಆದ್ರೆ ಆ ನಷ್ಟವನ್ನ ಬ್ಯಾಂಕ್ ಭರಿಸುತ್ತೆ ಅನ್ನೋ ಬಲವಾದ ಭರವಸೆ ಇದು. ಅನಿಶ್ಚಿತತೆ ಇರೋ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಇದೇ ಆಕ್ಸಿಜನ್ ಇದ್ದಾಗೆ. ಇದು ಇಲ್ಲದೆ ಯಾವುದೇ ಬಹುದೊಡ್ಡ ಒಪ್ಪಂದಗಳು ಒಂದು ಹೆಜ್ಜೆ ಕೂಡ ಮುಂದೆ ಸಾಗಲ್ಲ. ಅಂದಹಾಗೆ ಇದು ಯಾವುದೋ ದಿನಸಿ ಅಂಗಡಿಯಲ್ಲಿ ನಡೆಯೋ ವ್ಯವಹಾರ ಅಲ್ಲ. ಈ ಗ್ಯಾರಂಟಿಗಳ ಅಸಲಿ ಆಟ ನಡೆಯೋದೇ ಸಾವಿರಾರು ಕೋಟಿಗಳ ಸರ್ಕಾರಿ ಯೋಜನೆಗಳಲ್ಲಿ, ಬೃಹತ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಮತ್ತು ಇಂಟರ್ನ್ಯಾಷನಲ್ ಟೆಂಡರ್ಗಳಲ್ಲಿ. ಇಂತಹ ಹೈ ಸ್ಟೇಕ್ಸ್ ವ್ಯವಹಾರಗಳಲ್ಲಿ ಒಂದು ಸಣ್ಣ ಕಾಗದದ ತುಣುಕು ಇಡೀ ಪ್ರಾಜೆಕ್ಟ್ನ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಅಂತಹ ದೊಡ್ಡ ಜವಾಬ್ದಾರಿನ ಕೇವಲ ಒಂದು ಕಾಗದದ ಮೇಲೆ ಇಡೋದು ಎಷ್ಟು ಡೇಂಜರಸ್ ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಈ ಎಲ್ಲ ಸಮಸ್ಯೆಗಳಿಗೆ ಡಿಜಿಟಲ್ ಜಗತ್ತು ಕಂಡುಕೊಂಡಿರೋ ಬ್ರಹ್ಮಾಸ್ತ್ರನೇ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ, ಅಥವಾ ಶಾರ್ಟ್ ಆಗಿ ಇಬಿಜಿ. ಇದು ಕೇವಲ ಸ್ಕ್ಯಾನ್ ಮಾಡಿದ ಪೇಪರ್ ಅಲ್ಲ, ಇದೊಂದು ಕಂಪ್ಲೀಟ್ ಡಿಜಿಟಲ್ ಫಾರ್ಮ್ಯಾಟ್. ಅಂದ್ರೆ ಆನ್ಲೈನ್ನಲ್ಲೇ ಕ್ರಿಯೇಟ್ ಆಗುತ್ತೆ, ಆನ್ಲೈನ್ ಮೂಲಕವೇ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ಆನ್ಲೈನ್ನಲ್ಲೇ ವೆರಿಫೈ ಕೂಡ ಆಗುತ್ತೆ. ಪೇಪರ್ ಬಳಕೆಯ ಪ್ರಮಾಣ ಇಲ್ಲಿ ಝೀರೋ, ಅಬ್ಸಲ್ಯೂಟ್ಲಿ ಝೀರೋ. ಇದು ನಿಜಕ್ಕೂ ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈಗ ಈ ಹಳೆಯ ಮತ್ತು ಹೊಸ ಸಿಸ್ಟಮ್ ನಡುವಿನ ವ್ಯತ್ಯಾಸ ನೋಡಿದ್ರೆ ನಿಜಕ್ಕೂ ಅಜಗಜಾಂತರ. ಒಂದೆಡೆ ಕೊರಿಯರ್ ಮೂಲಕ ದಿನಗಟ್ಲೆ ಪ್ರಯಾಣ ಮಾಡ್ತಿದ್ದ ಪೇಪರ್ ಗ್ಯಾರಂಟಿ, ಅಂದ್ರೆ ಎತ್ತಿನ ಗಾಡಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಕಳಿಸ್ದಾಗೆ. ಮತ್ತೊಂದೆಡೆ ಕೇವಲ ಒಂದು ಕ್ಲಿಕ್ನಲ್ಲಿ ಸೆಕೆಂಡುಗಳಲ್ಲಿ ವರ್ಗಾವಣೆಯಾಗುವ ಡಿಜಿಟಲ್ ಗ್ಯಾರಂಟಿ. ವಂಚನೆಯ ಭಯ ಇದ್ದ ಹಳೆಯ ಜಾಗದಲ್ಲಿ ಈಗ ಹೈ ಲೆವೆಲ್ ಸೆಕ್ಯೂರಿಟಿ ಇರೋ ಆನ್ಲೈನ್ ವೆರಿಫಿಕೇಶನ್ ಬಂದಿದೆ. ಇದು ಕೇವಲ ಒಂದು ಬದಲಾವಣೆಯಲ್ಲ, ಇದೊಂದು ಕಂಪ್ಲೀಟ್ ಟೆಕ್ನಾಲಜಿಕಲ್ ಅಪ್ಗ್ರೇಡ್. ಇದರಿಂದ ಆಗುವ ಅತಿ ದೊಡ್ಡ ಲಾಭ ಅಂದ್ರೆ ಟೈಮ್ ಸೇವಿಂಗ್ಸ್. ವಾರಗಟ್ಲೆ ಟೈಮ್ ತಗೋತಿದ್ದ ಪ್ರಕ್ರಿಯೆ ಈಗ ಜಸ್ಟ್ ಕೆಲವು ನಿಮಿಷಗಳಲ್ಲಿ ಮುಗ್ದೋಗುತ್ತೆ. ಜೊತೆಗೆ ಮ್ಯಾನ್ಯುಯಲ್ ತಪ್ಪುಗಳು ಮತ್ತೆ ನಕಲಿ ದಾಖಲೆಗಳ ಹಾವಳಿಗ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ಪ್ರತಿಯೊಂದು ಹೆಜ್ಜೆಯೂ ಲೆಕ್ಕಕ್ಕೆ ಸಿಗುತ್ತೆ, ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಕಾಗದವೇ ಇಲ್ಲದೆ ಇರೋದ್ರಿಂದ ಇದು ಪರಿಸರಕ್ಕೂ ತುಂಬಾನೇ ಒಳ್ಳೆಯದು. ಮರಗಳನ್ನ ಉಳಿಸೋದ್ರ ಜೊತೆಗೆ ನಮ್ಮ ಕೋಟಿ ಕೋಟಿ ಹಣವನ್ನೂ ಇದು ಸೇಫ್ ಆಗಿಡುತ್ತೆ. ಈ ಡಿಜಿಟಲ್ ಮ್ಯಾಜಿಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಸಿಂಪಲ್. ಕಸ್ಟಮರ್ ಬ್ಯಾಂಕಿಗೆ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಬ್ಯಾಂಕ್ ಅವರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಿಜಿಟಲ್ ಗ್ಯಾರಂಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಆ ಗ್ಯಾರಂಟಿ ಒಂದು ಸೆಕ್ಯೂರ್ ಪ್ಲಾಟ್ಫಾರ್ಮ್ ಮುಖಾಂತರ ನೇರವಾಗಿ ಫಲಾನುಭವಿಗೆ ರೀಚ್ ಆಗುತ್ತೆ. ಯಾವುದೇ ವೇಟಿಂಗ್ ಇಲ್ಲ, ಅವರು ತಕ್ಷಣವೇ ಆನ್ಲೈನಲ್ಲಿ ಅದನ್ನು ವೆರಿಫೈ ಮಾಡ್ಬೋದು. ಇಲ್ಲಿ ಮನುಷ್ಯರ ಇಂಟರ್ಫೆರೆನ್ಸ್ ತುಂಬಾ ಕಡಿಮೆ ಇರೋದ್ರಿಂದ ತಪ್ಪುಗಳಾಗುವ ಚಾನ್ಸಸ್ ಆಲ್ಮೋಸ್ಟ್ ಶೂನ್ಯ. ಈ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಮತ್ತೆ ಕಾರ್ಪೊರೇಟ್ ದೈತ್ಯರೆಲ್ಲ ಈ ಸಿಸ್ಟಮ್ಗೆ ಯಾಕೆಷ್ಟೊಂದು ಪ್ರಿಫರೆನ್ಸ್ ಕೊಡ್ತಿದಾರ ಗೊತ್ತಾ? ಮೇನ್ ರೀಸನ್ ಬಂದು ಟ್ರಾನ್ಸ್ಪರೆನ್ಸಿ. ಕೋಟ್ಯಾಂತರ ರೂಪಾಯಿಗಳ ಪ್ರಾಜೆಕ್ಟ್ಗಳಲ್ಲಿ ಕಂಪ್ಲಾಯನ್ಸ್ ಅಥವಾ ಲೆಕ್ಕಪತ್ರಗಳ ಅನುಸರಣೆ ಅನ್ನೋದು ಬಹಳ ಮುಖ್ಯ. ಡಿಜಿಟಲ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ರೆಕಾರ್ಡ್ ಆಗೋದ್ರಿಂದ ಫ್ರಾಡ್ ಮಾಡೋಕೆ ಚಾನ್ಸೇ ಇರಲ್ಲ, ಮತ್ತೆ ಅಪ್ರೂವಲ್ಗಳು ರಾಕೆಟ್ ಸ್ಪೀಡ್ನಲ್ಲಿ ನಡೀತವೆ. ಇದು ದೊಡ್ಡ ದೊಡ್ಡ ಬಿಸ್ನೆಸ್ಗಳಿಗೆ ಒಂದು ಹೊಸ ಸ್ಪೀಡನ್ನೇ ಕೊಟ್ಟಿದೆ. ಹಾಗಾದ್ರೆ ಕಾಗದದ ಗ್ಯಾರಂಟಿಗಳ ಕತೆ ಕಂಪ್ಲೀಟ್ ಆಗಿ ಇತಿಹಾಸದ ಪುಟ ಸೇರಿತಾ? ಸದ್ಯಕ್ಕೆ ಕಂಪ್ಲೀಟ್ ಆಗಿ ಇಲ್ಲ. ಕೆಲವು ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇದು ಇನ್ನೂ ಕೂಡ ಬಳಕೆಯಲ್ಲಿದೆ. ಆದರೆ ಫ್ಯೂಚರ್ ಟ್ರೆಂಡ್ ಮಾತ್ರ ತುಂಬಾ ಸ್ಪಷ್ಟವಾಗಿದೆ. ಹೆಚ್ಚು ಸೇಫ್ ಆಗಿರೋ ಮತ್ತೆ ಫಾಸ್ಟ್ ಆಗಿರೋ ಡಿಜಿಟಲ್ ಭವಿಷ್ಯದತ್ತ ಇಡೀ ಬ್ಯಾಂಕಿಂಗ್ ಜಗತ್ತು ಈಗಾಗಲೇ ಬಹುದೂರ ಸಾಗಿದೆ. ನಾವು ಇದನ್ನ ಕೇವಲ ಯಾವುದೋ ಒಂದು ಹೊಸ ಬ್ಯಾಂಕಿಂಗ್ ಪ್ರಾಡಕ್ಟ್ ಅಂತ ನೋಡಬಾರ್ದು. ಯುಪಿಐ ಹೇಗೆ ನಮ್ಮ ಡೈಲಿ ಪೇಮೆಂಟ್ಸನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿತ್ತೋ ಅದೇ ರೀತಿ ಈ ಎಲೆಕ್ಟ್ರಾನಿಕ್ ಗ್ಯಾರಂಟಿ ಕಾರ್ಪೊರೇಟ್ ಜಗತ್ತಿನ ಟ್ರಸ್ಟ್ ಸಿಸ್ಟಮ್ಗಳನ್ನೇ ಮರುರೂಪಿಸ್ತಿದೆ.
ಇದು ನಮ್ಮ ಡಿಜಿಟಲ್ ಇಂಡಿಯಾ ಬ್ಯಾಂಕಿಂಗ್ ಟ್ರಾನ್ಸ್ಫಾರ್ಮೇಷನ್ನ ಅತಿ ದೊಡ್ಡ ಮತ್ತು ನಿರ್ಣಾಯಕ ಮೈಲಿಗಲ್ಲು ಅಂತ ಖಂಡಿತ ಹೇಳ್ಬೋದು. ಕೊನೆಯದಾಗಿ ಒಂದು ಮಾತು ನೆನಪಿರ್ಲಿ, ಪೇಪರ್ ಗ್ಯಾರಂಟಿ ಕಾಪಿ ಆಗಬಹುದು, ಆದರೆ ಡಿಜಿಟಲ್ ಗ್ಯಾರಂಟಿ ಟ್ರ್ಯಾಕ್ ಆಗತ್ತೆ. ಇದೇ ಫ್ಯೂಚರ್ ಬ್ಯಾಂಕಿಂಗ್ನ ಅಡಿಪಾಯ. ಪೇಪರ್ಲೆಸ್, ಫಾಸ್ಟ್ ಮತ್ತೆ ಟ್ರಾನ್ಸ್ಪರೆಂಟ್ ಆದಂಥ ಸಿಸ್ಟಮ್ ಕೇವಲ ಒಂದು ಆಪ್ಷನ್ ಆಗಿರದೆ ಅನಿವಾರ್ಯ ಆಗ್ತಿರೋ ಈ ಟೈಮ್ನಲ್ಲಿ ಆರ್ಥಿಕ ಜಗತ್ತು ಇಂಥ ಮತ್ತಷ್ಟು ಡಿಜಿಟಲ್ ಕ್ರಾಂತಿಗಳಿಗೆ ಎಷ್ಟು ಸಿದ್ಧವಾಗಿದೆ. ಈ ಬದಲಾವಣೆಯ ಸ್ಪೀಡ್ನಲ್ಲಿ ಹಳೆಯ ಸಿಸ್ಟಮ್ಗಳು ಸಂಪೂರ್ಣವಾಗಿ ಕಣ್ಮರೆಯಾಗಲು ಇನ್ನೆಷ್ಟು ಟೈಮ್ ಬೇಕಾ